ಇಂಥ ಒಂದು ಮನಸ್ಸಿಂದ ಇವರಿಗೆ ಡೌಟ್ ಜಾಸ್ತಿ, ಅದರಿಂದ ಈ ಗಲಾಟೆ ಮುಂದುವರಿತಾ ಇತ್ತು. ಫೈನಲಿ ಇದೊಂದು ಕೊಲೆಯಲ್ಲಿ ಮುಗಿತು. ಮಕ್ಕಳು ಇದೆ, ಮಕ್ಕಳಿದ್ರು, ಒಂದು ಮಗು ಇತ್ತು. ಸೊ ಮಠದಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ರು. 6 ವಯಸ್ಸು ಇದ್ದ ಮಗುಗೆ 6 ವಯಸ್ಸು, ಇನ್ನೊಂದು ಮಗು 11 ವಯಸ್ಸು, ಇನ್ನೊಂದು ಇರ್ಲಿ. ನೆಕ್ಸ್ಟ್ ಶುರು ಮಾಡ್ಲಾ? ಬೆಳಗಾವಿ ಜಿಲ್ಲೆ ನೇಸರ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ವಣ್ಣೂರು ಗ್ರಾಮದಲ್ಲಿ ಒಂದು ಘಟನೆ ಆಗಿತ್ತು. ಈ ಘಟನೆಯಲ್ಲಿ 25ನೇ ತಾರೀಕು ಈ ಘಟನೆ ಆಗಿರುತ್ತದೆ. 25/6/2026 ಅವತ್ತು ಸಾಯಂಕಾಲ ರಾತ್ರಿ 10:30 ಸಂದರ್ಭದಲ್ಲಿ ವಣ್ಣೂರು ಗ್ರಾಮ ಪಂಚಾಯತ್ ಎದುರುಗಡೆ ಇರುವ ಒಂದು ಜಾಗ ಇದೆ. ಗಾಳಿ ಜಾಗದಲ್ಲಿ 3 ಜನ ನಿಂತ್ಕೊಂಡು ಮೂರು ಜನ ಫ್ರೆಂಡ್ಸ್ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಅದರಲ್ಲಿ ವಿಶ್ವನಾಥ್ ಸಿದ್ದಯ್ಯ ಪೂಜಾರಿ ಎಂಬವನ ಮತ್ತು ಹನುಮಂತಪ್ಪ ಯಮನಪ್ಪ ಇಟಾಪಿ ಎಂಬವನ ಮತ್ತು ಆನಂದ್ ಎಂದ 3 ಜನ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ವಿಶ್ವನಾಥ್ ಸಿದ್ದಯ್ಯ ಪೂಜಾರಿಗೆ ಇವನಿಗೆ 29 ವರ್ಷ. ಇವನಿಗೆ ಇತ್ತೀಚೆಗೆ ಒಂದು ಮಗು ಹುಟ್ಟಿ 3 ತಿಂಗಳಾಗಿರ್ತದೆ. ಇವನ ಫ್ರೆಂಡ್ ಆದ ಹನುಮಂತ ಯಮನಪ್ಪ ಮಗು ಹುಟ್ಟಿದಲ್ಲ ಒಂದು ಪಾರ್ಟಿ ಕೊಡಿ ಅಂದ್ರೆ ಹೇಳ್ತಾನೆ. ಸೊ 3 ತಿಂಗಳಾಗಿದೆ, ಈಗ ಏನು ಪಾರ್ಟಿ ಕೊಡೋದಂದ್ರೆ ಹೇಳಿ ವಿಶ್ವನಾಥ್ ಏನೋ ಸಂದರ್ಭದಲ್ಲಿ ಈ ಪಾರ್ಟಿ ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ, ಆಯ್ತು ಬೈಕ್ ಕೊಡಿ ಅಂದ್ರೆ ಹೇಳ್ತಾನೆ. ಬೈಕು ಕೊಡಲ್ಲ ಅಂದ್ರೆ ಹೇಳಿ ಆದ್ಮೇಲೆ ಹನುಮಂತಪ್ಪ ಏನ್ ಮಾಡ್ತಾನೆ, ಹನುಮಂತ ಕೈಯಿಂದ ಚುಚ್ತಾನೆ, ಕಣ್ಣಲ್ಲಿ ಚುಚ್ತಾನೆ. ವಿಶ್ವನಾಥ್ ಕಣ್ಣಲ್ಲಿ ಚುಚ್ತಾನೆ. ವಿಶ್ವನಾಥ್ ಕೋಪದಲ್ಲಿ ಇವನ್ ಮೇಲ್ಗಡೆ ಕಲ್ಲಿನಿಂದ ಹೊಡೆದು ಕೆಳಗೆ ಸಾಯಿಸ್ತಾನೆ, ಹೊಡಿತಾನೆ. ಸೊ ಗಂಭೀರವಾದ ರೀತಿಯಲ್ಲಿ ಅದು ಗಾಯ ಆಗಿರ್ತದೆ. ಸೊ ಬ್ಲೀಡಿಂಗ್ ಜಾಸ್ತಿ ಆಗಿರೋದು ಮತ್ತು ತಲೆಯಲ್ಲಿ ಗಾಯ ಜಾಸ್ತಿ ಆಗಿರೋದ್ರಿಂದ, ತಲೆಗೆ ಇಂಪಾರ್ಟೆಂಟ್ ಪ್ಲೇಸ್ ಅಲ್ಲಿ ಹೊಡೆದಿರೋದ್ರಿಂದ ಬ್ಲೀಡಿಂಗ್ ಜಾಸ್ತಿ ಆಗಿರೋದ್ರಿಂದ ಡೆತ್ ಆಗಿರ್ತಾನೆ. ಹಾಸ್ಪಿಟಲ್ಗೆ ತಗೊಂಡು ಹೋಗಿರ್ತಾರೆ, ತಕ್ಷಣ ಡೆತ್ ಆಗಿರ್ತಾನೆ. ಈ 3 ಜನರು ಕೂಡ ಆನಂದ್ ಎಂಬವನ ಪಕ್ಕದಲ್ಲಿ ನಿಂತು ನೋಡಿರ್ತಾನೆ. 3 ಜನ ಕೂಡ ಫ್ರೆಂಡ್ಸ್. ಇದರಲ್ಲಿ ಯಾವುದೇ ಒಂದು ಉದ್ದೇಶನೋ ಯಾವುದೋ ಸಮಯಕ್ಕೆ ಇರುವುದು ಪ್ರೈಮಫಿಸಿ ಕಂಡು ಬಂದಿಲ್ಲ. 3 ಜನ ಮಾತನಾಡಿಕೊಂಡಿರೋ ಸಂದರ್ಭದಲ್ಲಿ ಕಣ್ಣಲ್ಲಿ ಬೇಗ ಚುಚ್ಚಿರೋದು ಮತ್ತು ಕಣ್ಣಲ್ಲಿ ಈಗ ಕೊಲೆ ಮಾಡಿರೋನ ಕಣ್ಣಲ್ಲಿ ಕೂಡ ಒಂದು ಚುಚ್ಚಿರೋದು, ಕೈಯಿಂದ ಚುಚ್ಚಿ ಒಂದು ಗಂಭೀರವಾದ ರೀತಿಯಲ್ಲಿ ಒಂದು ಡ್ಯಾಮೇಜ್ ಆಗಿರೋದು ಕೂಡ ಕಂಡು ಬಂದಿರ್ತದೆ. ಸೊ ಅದಕ್ಕಾಗಿ ಇಂತಹ ಒಂದು ಕೊಲೆ ಆಗಿರ್ತದೆ. ಇವರು ಎಲ್ಲರೂ ಕೂಲಿ ಕೆಲಸ, ಇವ್ರದ್ದು ಯಾವ್ದು ರೆಗ್ಯುಲರ್ ವರ್ಕ್ ಅಂದ್ರೆ ಯಾವ್ದು ಇಲ್ಲ. ಊರಿನಿಂದ ಯಾವ್ದಕ್ಕೆ ಕೂಲಿ ಕೆಲಸ ಸಿಗುತ್ತಂದ್ರೆ ಕೂಲಿಗೆ ಹೋಗ್ತಾ ಇರ್ತಾರೆ. ಸೊ ಸತ್ತವನಕ್ಕೆ ಮದುವೆ ಆಗಿಲ್ಲ. ಇವನ ಕೊಲೆ ಮಾಡಿರೋನಕ್ಕೆ ಮದುವೆ ಆಗಿ 3 ತಿಂಗಳ ಮಗು ಇದೆ. ಪಾರ್ಟಿ ಎಲ್ಲಿರೋ ವಿಚಾರಕ್ಕೆ ಮಾಡ ಯಾವುದು, ಸೊ ಅದು ಚೆಕ್ ಮಾಡಬೇಕು. ನೆಕ್ಸ್ಟ್ ಕೇಸ್ ಹೋಗೋಣ. ಬೆಳಗಾವಿ ಜಿಲ್ಲೆ ಅಂಕಲಿಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ಅಂಕಲಿ ಗ್ರಾಮದಲ್ಲಿ ನಿನ್ನೆ ಭಾನುವಾರ 28/6/2026 ಒಂದು ಖಾಲಿಯಾಗಿರುವ ಬಿಲ್ಡಿಂಗ್ ಕಡೆಯಿಂದ ತುಂಬಾ ಸಿಕ್ಕಾಪಟ್ಟ ಸ್ಮೆಲ್ ಬರ್ತಾ ಇದೆ ಎಂದು ಜನರಿಗೆ ಹೇಳುವ ಸಂದರ್ಭದಲ್ಲಿ ಹೋಗಿ ಚೆಕ್ ಮಾಡುವಾಗ ಅಲ್ಲಿ ಒಂದು ದೇಹ ಇರ್ತದೆ, ಮೃತಪಟ್ಟಿರುವುದು ಕಂಡು ಬಂದಿರ್ತದೆ. ಒಂದು ಸ್ಮೆಲ್, ಹೆವಿ ಸ್ಮೆಲ್ ಬರ್ತಾ ಇತ್ತು. ಸೊ ಮಿನಿಮಮ್ 2-3 ದಿವಸ ಆಗಿರಬಹುದಂದ್ರೆ ಏನು ಆಗಿರುತ್ತೆ ಅಂದ್ರೆ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಅವ್ರು ಯಾರೆಂದ್ರೆ ಚೆಕ್ ಮಾಡುವ ಸಂದರ್ಭದಲ್ಲಿ ರಾಜು ಸಿದ್ದಪ್ಪ, ಇವ್ರಿಗೆ 45 ವಯಸ್ಸು. ಇವರು ಹುಕ್ಕೇರಿ ತಾಲೂಕು ಗುಡಿಗೇರಿ ನಿವಾಸಿ ಆಗಿರ್ತಾರೆ. ಇತ್ತೀಚೆಗೆ 2 ತಿಂಗಳ ಹಿಂದೆ ಅಂಕಲಿಗೆ ಬಂದು ಅಲ್ಲಿ ಸುತ್ತಮುತ್ತ ಕೆಲಸ ಮಾಡಿಕೊಂಡು ಸಿಗುವ ಕೆಲಸವನ್ನು ಮಾಡಿಕೊಂಡು ತನ್ನ ಅಣ್ಣನ ಜೊತೆ ಇರ್ತಾರೆ. ಅಣ್ಣನ ಸಂಜೀವ್ ಸಿದ್ದಪ್ಪ ರುದ್ರಪ್ಪ, ಇವ್ರಿಗೆ 49 ವರ್ಷ. ಸೊ ಮೃತಪಟ್ಟಿರೋ ರಾಜು ಸಿದ್ದಪ್ಪ ಅವರಿಗೆ ಹೆಂಡತಿ ಇದೆ, 5-6 ವರ್ಷ ಹಿಂದೆ ಸೂಸೈಡ್ ಮಾಡ್ಕೊಂಡು ಹೋಗಿರ್ತಾರೆ. 2 ಮಕ್ಕಳಿದ್ದಾರೆ.
ಕೊಲೆ ಮಾಡಿರೋದು ಸಂಜೀವ್ ಸಿದ್ದಪ್ಪ ರುದ್ರಪ್ಪ, ಸ್ವಂತ ಅಣ್ಣನ ಕೊಲೆ ಮಾಡಿರ್ತಾನೆ. ಇವರಿಗೂ ಕೂಡ ಹೆಂಡತಿ ಒಂದು 15 ವರ್ಷ ಹಿಂದೆ ಹೆಂಡತಿ ಬಿಟ್ಟು ಹೋಗಿರ್ತಾರೆ. ಎಲ್ಲಿ ಕೆಲಸ ಸಿಗುತ್ತದ ಅಲ್ಲಿ ಹೋಗೋದು, ಹೋಟೆಲ್ಗಳಲ್ಲಿ ಸರ್ವರ್ ಆಗಿ ಕೆಲಸ ಮಾಡೋದು, ಮತ್ತು ಬೇರೆ ಬೇರೆ ಕೆಲಸಗಳು ಯಾವ್ದು ಸಿಗೋ ಕೆಲಸ ಮಾಡೋದು, ಮಠಕ್ಕೆ ಹೋಗಿ ಊಟ ಮಾಡ್ಕೊಂಡು ಜೀವನ ಮಾಡ್ಕೊಂಡಿರ್ತಾರೆ. ಇತ್ತೀಚೆಗೆ ಅಣ್ಣ ತಮ್ಮ ಇಬ್ಬರು ಕಳೆದ 2 ತಿಂಗಳಿಂದ ಅಂಕಲಿಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಗವರ್ಮೆಂಟ್ ಜಾಗದಲ್ಲಿ ಇರುವ ಪಾಲಾಗಿರುವ ಬಿಲ್ಡಿಂಗ್ ಅಲ್ಲಿ ರಾತ್ರಿ ಬಂದು ಮಲ್ಕೊಳ್ಳೋದು, ಊಟಕ್ಕೆ ಮಠಕ್ಕೆ ಅಲ್ಲಿ ಅಂಕಲಿಗೆಲ್ಲ ಇರುವ ಮಠಕ್ಕೆ ಊಟ ಮಾಡ್ಕೊಂಡು ಸಿಗುವ ಕೆಲಸವನ್ನು ಮಾಡ್ಕೊಂಡು ಇಲ್ಲಿ ಮಲಗೋದು ಮಾಡ್ಕೊಂಡಿರ್ತಾರೆ. ಇವ್ರ ಮಧ್ಯದಲ್ಲಿ 2 ಜನ ಮಧ್ಯದಲ್ಲಿ ಒಂದು 2 ಜನಕ್ಕೆ ಸೇರಿ ಒಂದು ಸುಮಾರು 3 ಎಕರೆ ಜಮೀನ್ ಇದೆ. 3 ಎಕರೆ ಜಮೀನಲ್ಲಿ ಮೃತಪಟ್ಟಿರೋನ ನಾನು ಮಾರಾಟ ಮಾಡ್ತೀನಿ ಅಂದ್ರೆ ಹೇಳೋ ಸಂದರ್ಭದಲ್ಲಿ ಕೊಲೆ ಮಾಡಿರೋನ ಇಲ್ಲ ಬೇಡ ಅಂದ್ರೆ ಇಲ್ಲಿ ಗಲಾಟೆ ಮಾಡ್ಕೊಂಡು ಅವಾಗ ಗಲಾಟೆ ಮಾಡ್ಕೊಂಡಿರ್ತಾರೆ. ಸ್ವಂತ ತಮ್ಮನನ್ನೇ ಕಲ್ಲಿನಿಂದ ಹೊಡೆದು ಸಾಯಿಸಿರ್ತಾನೆ. ಇಬ್ಬರು ಕುಡಿದಿರ್ತಾರೆ. ಕುಡಿದ ನಶೆಯಲ್ಲಿ ಇಬ್ಬರನ್ನು ಕೂಡ ಹೊಡೆದಾಡ್ಕೊಂಡಿರ್ತಾರೆ. ಸಾಯಿಸ್ಬಿಟ್ಟು ಇವನು ಮಠಕ್ಕೆ ಹೋಗಿಬಿಟ್ಟಿದ್ದಾನೆ. ಮಠದಲ್ಲಿ ಊಟ ಮಾಡ್ಕೊಂಡು ಅಲ್ಲಿನೇ ಸುತ್ತಾಡ್ಕೊಂಡಿರೋದು ಕಂಡು ಬಂದಿರ್ತದೆ. ಸೊ ಅದಾದ್ಮೇಲೆ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅಣ್ಣನೇ ಮಾಡಿರೋದು ಕಂಡು ಬಂದಿರ್ತದೆ. ಸೊ ಪರ್ಸನಲ್ ಆಗಿ ನಾವು ಕೂಡ ನಾನು ಮತ್ತು DSP ಇನ್ಸ್ಪೆಕ್ಟರ್ ಎಲ್ಲ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಅದು ಘಟನೆ 24ನೇ ತಾರೀಕು ಆಗಿರೋದು ಕಂಡು ಬಂದಿರ್ತದೆ. ಅಕ್ಯೂಸರನ್ನು ಕೂಡ ಸೆಕ್ಯೂರ್ ಮಾಡಲಾಗಿರ್ತದೆ. ಅಣ್ಣ ತಮ್ಮ ಇಬ್ಬರೇ, ಅವ್ರಿಗೆ ಫ್ಯಾಮಿಲಿ ಯಾರು ಜೊತೆಗಿಲ್ಲ, ಇಬ್ಬರಿಗೂ ಫ್ಯಾಮಿಲಿ ಜೊತೆಗಿಲ್ಲ. ಮೃತಪಟ್ಟಿರೋರಕ್ಕೆ ಹೆಂಡತಿ ತೀರಿ ಹೋಗಿರ್ತಾರೆ. ಕೊಲೆ ಮಾಡಿರೋರಕ್ಕೆ ಹೆಂಡತಿ 15 ವರ್ಷ ಹಿಂದೆನೆ ಬಿಟ್ಟು ಹೋಗಿರ್ತಾರೆ. ಇಬ್ಬರಿಗೆ ಮಕ್ಕಳಿದ್ದಾರೆ, ಬಟ್ ಎಲ್ಲ ಬೇರೆ ಬೇರೆ ಕಡೆ ಇದ್ದಾರೆ. ಇವರಿಬ್ಬರು ಮಾತ್ರ ಒಂದು ಪಾಲ ಆಗಿರೋ ಬಿಲ್ಡಿಂಗ್ ಅಲ್ಲಿ ಇದ್ದಾರೆ. ಸೊ ಅಲ್ಲಿ ಅವಾಗ ಕುಡಿದು ಗಲಾಟೆ ಮಾಡ್ಕೊಂಡಿರೋ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ಆಗಿದೆ. ಆಸ್ತಿ ಮಾರಾಟ ಒಂದು ಕುಡಿದ ನಶೆಯಲ್ಲಿ ಮಾಡಿರೋದು ಇನ್ನೊಂದು ಕಂಡು ಬಂದಿರ್ತದೆ. ಮರ್ಡರ್ ಮಾಡಿಬಿಟ್ಟು ಪಕ್ಕದಲ್ಲಿರೋ ಮಠಕ್ಕೆ ಹೋಗಿ ಅವರು ರೆಗ್ಯುಲರ್ ಆಗಿ ಮಠಕ್ಕೆ ಹೋಗಿ ಊಟ ಮಾಡ್ತಾ ಇರೋದು ಕಂಡು ಬಂದಿರ್ತದೆ. ರೆಗ್ಯುಲರ್ ಆಗಿ ಊಟಕ್ಕೆ ಇಲ್ಲಿ ಅವ್ರಿಗೆ ಅಂದ್ರೆ ಅಡಿಗೆ ಮಾಡೋದಕ್ಕೆ ಏನಲ್ಲ, ಹೋಟೆಲ್ ಅಲ್ಲಿ ಹಣಕಾಸು ಇರುವ ಸಂದರ್ಭದಲ್ಲಿ ಹೋಟೆಲ್ಗೆ ಹೋಗೋದು, ಇಲ್ಲಾಂದ್ರೆ ಮಠದಲ್ಲಿ ಹೋಗಿ ಊಟ ಮಾಡೋದು ಕಂಡು ಬಂದಿರ್ತದೆ. ಇನ್ನೊಬ್ಬರು ಅರೆಸ್ಟ್ ಆಗಿದ್ದಾರೆ, ಇನ್ನೊಬ್ಬರು ಅರೆಸ್ಟ್ ಆಗ್ಬೇಕು. ಸೊ ಹೆಸರು ಮರೆದೋಗಿದೆ. ಅದರಲ್ಲಿ ಇವನು 2 ನಿಮಿಷ, ಅದರಲ್ಲಿ ಅವನ ಪಾತ್ರ ಏನಂದ್ರೆ ಘಟನೆ ಆದ್ಮೇಲೆ ಅವನು ಅದನ್ನು ಯೂಸ್ ಮಾಡೋದಕ್ಕೆ, ಹಣಕಾಸು ವಸೂಲಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಇವನ ಫ್ರೆಂಡ್ ಸಚಿನ್ ಅಲ್ಲೊಬ್ಬ ಸರ್, ಲೇಟೆಸ್ಟ್ ಇಲ್ಲ ಸಚಿನ್ ಅವಾಗಲೇ ಅರೆಸ್ಟ್ ಆಗಿದ್ದಾರೆ, ಡೋಳಿ. ಓಕೆ, ಸೊ 2 ಜನ ಇದ್ದಾರೆ. ಒಬ್ಬನ ಅರೆಸ್ಟ್ ಆಗಿದೆ, ಲೈವ್ ಟೆಲಿಕಾಸ್ಟ್ ಬೇಡ, ಇನ್ನೊಬ್ಬನ ಮಾಡಬೇಕು. ಮಾಡಿದ್ಮೇಲೆ ಮತ್ತೊಂದು ಡೀಟೇಲ್ ಇಲ್ಲ. ಸ್ವಲ್ಪ FIR ಯಾವಾಗ ಆಗಿದ್ದು ಅದೆಲ್ಲ 2 ಸರ್, ಲೇಟೆಸ್ಟ್ FIR ಇದೆ 161 ಅನ್ನೋದಿಲ್ಲ. ಸೊ ಅದರಿಂದ ಆಲ್ರೆಡಿ ಪ್ರೆಸ್ ಮಾಡ್ಬೋದು. ಥ್ಯಾಂಕ್ ಯು. ಬೇಕಾ? 12 ಕರ್ಕೊಂಡು ಬಂದಿದ್ವಿ, ಇನ್ನೂ ಸ್ವಲ್ಪ ಲೀಡ್ ಇದೆ. ಕೊಟ್ಟಿದೀವಿ ಅಂದ್ರೆ ಅನ್ಸಿದೆ, ಗ್ರೂಪ್ ಅಲ್ಲಿ ಹಾಕಿದೀವಿ. ಓವರಾಲ್ ಹೇಳಿದ್ರಲ್ಲ. ಓಕೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಾಣೆಯಾಗಿದ್ದವರು, ಸಣ್ಣ ಮಕ್ಕಳಿಂದ ದೊಡ್ಡವರ ಬಗ್ಗೆ ಮನೆಯಿಂದ ಬಿಟ್ಟು ಹೋಗಿರೋರು, ಬೇರೆ ಬೇರೆ ಕಾರಣಗಳಿಗೆ ಮನೆ ಬಿಟ್ಟು ಹೋಗಿರೋದು, ಗಲಾಟೆ ಮಾಡ್ಕೊಂಡು ಹೋಗಿರೋರು, ಇಂತಾಗ ಸುಮಾರು ವರ್ಷಕ್ಕಿಂತ 5 ವರ್ಷ 10 ವರ್ಷ 11 ವರ್ಷ ಇದಕ್ಕೆ ಹಿಂದೆ ಎಲ್ಲ ಕಾಣೆಯಾಗಿರೋರು ಬಹಳಷ್ಟು ಪ್ರಕರಣಗಳು ದಾಖಲಾಗಿರ್ತದೆ. ಆ ಪ್ರಕರಣವನ್ನು ನಾವು ಮುಂದುವರೆದು ಟೆಕ್ನಾಲಜಿ ಮೂಲಕ, AI ಟೆಕ್ನಾಲಜಿ ಮೂಲಕ ಅವ್ರ ಫೋಟೋ, ಇತ್ತೀಚೆಗಿರೋ ಫೋಟೋವನ್ನು ಕಲೆಕ್ಟ್ ಮಾಡಿ ಆನ್ಲೈನ್ ಮೂಲಕ ನಮಗೆ ಈಗ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ. ಸೊ ಡೆಡಿಕೇಟೆಡ್ ಸಾಫ್ಟ್ವೇರ್ಸ್ ಡೆವಲಪ್ಡ್ ಬೈ ನಮ್ಮ ಇನ್ ಹೌಸ್ ಅಂದ್ರೆ
ಕೇಂದ್ರ ಸರ್ಕಾರದಿಂದ ಡೆವಲಪ್ ಮಾಡಿರುವ ಕೆಲವೊಂದು ಸಾಫ್ಟ್ವೇರ್ಸ್ ಇದೆ ಮತ್ತು ಇತ್ತೀಚೆಗೆ ಇರುವ ಎ ಟೆಕ್ನಾಲಜಿ ಇದೆಲ್ಲ ಉಪಯೋಗ ಮಾಡಿಕೊಂಡು ಇತ್ತೀಚೆಗೆ ಇರುವ ಫೋಟೋ ಮತ್ತು ಹಳೆಯ ಫೋಟೋ ಇದೆಲ್ಲ ಮ್ಯಾಚ್ ಮಾಡಿ ಇದೇನು ಎ ಟೆಕ್ನಾಲಜಿ ಮೂಲಕ ಪತ್ತೆ ಮಾಡೋ ಸಂದರ್ಭದಲ್ಲಿ ಅವರು ಬೇರೆ ಎಲ್ಲಿ ಕಾಣಿಸ್ಕೊಂಡಿದಾರ, ಬೇರೆ ಯಾವುದೇ ರೀತಿಯಲ್ಲಿ ದಾಖಲಾತಿಗಳು ಗವರ್ಮೆಂಟ್ ಕಡೆಯಿಂದ ಪಡೆದುಕೊಂಡಿದಾರ ಎಂಬುದು ಬಗ್ಗೆ ಪತ್ತೆ ಮಾಡಿ 11 ವರ್ಷ ಇರೋರು ಹಿಂದೆ ಕಾಣಿಯಾಗಿರೋರು, 5 ವರ್ಷ ಹಿಂದೆ ಕಾಣಿಯಾಗಿರೋರು, 7 ವರ್ಷ ಹಿಂದೆ ಕಾಣಿಯಾದವರು, ಒಟ್ಟು ಒಂದು 12 ಜನವನ್ನು ಪತ್ತೆ ಮಾಡಿದೀವಿ. ಆ 12 ಜನವನ್ನು ಮಿನಿಮಮ್ ಒಂದು 6 ತಿಂಗಳಿಂದ 1 ವರ್ಷಕ್ಕೆ ಹಿಂದೆ ಕಾಣಿಯಾಗಿದ್ದವರು, ಮ್ಯಾಕ್ಸಿಮಮ್ 11 ವರ್ಷಕ್ಕೆ ಹಿಂದೆ ಕಾಣಿಯಾಗಿದ್ದ ಒಬ್ಬರು ಕೂಡ ನಾವು ಕರ್ಕೊಂಡು ಬಂದಿದ್ದೀವಿ. ಗುಜರಾತ್ಲಿಂದ, ಉತ್ತರ ಪ್ರದೇಶದಿಂದ, ಗೋವಾದಿಂದ, ಬೇರೆ ಬೇರೆ ರಾಜ್ಯಗಳಿಗೆಲ್ಲ ಹೋಗಿ ಕಾಣಿಯಾಗಿದ್ದವರನ್ನು ನಮ್ಮ ಪೊಲೀಸ್ ಇಲಾಖೆ ಬೆಳಗಾವಿ ಜಿಲ್ಲೆಯಲ್ಲಿ ಕರ್ಕೊಂಡು ಬಂದಿದ್ದಾರೆ. ಸೊ ಈಗ ಇರುವ ಟೆಕ್ನಾಲಜಿ ಮೂಲಕ ಇಂತಹ ಕ್ರೈಮ್ ಅನ್ನು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಿಮಗೆ ಯಾರು ಇಂತಹ ರೀತಿಯಲ್ಲಿ ಲೇಟೆಸ್ಟ್ ಫೋಟೋಸ್ ಯಾರು ಕಾಣಿಯಾಗಿರೋರು, ಲೇಟೆಸ್ಟ್ ಫೋಟೋಸ್ ಯಾವುದು, ಹಳೆಯ ಫೋಟೋಸ್ ಚೆನ್ನಾಗಿರೋ ಫೋಟೋಸ್ ಇದೆ ಅಂದ್ರೆ ಮತ್ತೊಮ್ಮೆ ಕರ್ಕೊಂಡು ಬಂದು ಕೊಡ್ತೀರಾ ಅಂದ್ರೆ ಮತ್ತೊಮ್ಮೆ ನಾವು ಪ್ರಯತ್ನ ಮಾಡ್ತೀವಿ ಕಾಣಿಯಾಗಿದ್ದವರನ್ನು ಪತ್ತೆ ಮಾಡೋದು. ಉತ್ತರ ಪ್ರದೇಶದಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಅವರು ಎಲ್ಲಿ ಪಡೀತಾರಂದ್ರೆ ಹೊಸದಾಗಿ ಗವರ್ಮೆಂಟ್ ಅಲ್ಲಿ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಕೊಟ್ಟು ಪಡೀತಾರಂದ್ರೆ ನಮಗೆ ಮಾಹಿತಿ ಸಿಗ್ತದೆ. ಇದರಲ್ಲಿ ಬೇಡ ನಾನು ಮಿಸ್ ಆಗಿರೋರು ಯಾವುದೇ ಹೊಸ ದಾಖಲಾತಿಯನ್ನು ಪಡೆಯುವುದಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಸೊ ಆ ಸಂದರ್ಭದಲ್ಲಿ ಆಗುತ್ತದೆ.